ಟರ್ಮರಿಕ್ ಲೀಫ್ ಇಲ್ಲದೆ ಇರೋ ಕಾರಣ ಸೊ ಬನಾನಾ ಯೂಸ್ ಮಾಡ್ತಾ ಇದ್ದೀವಿ. ಸೊ ಪ್ರಿನ್ಸು ಸ್ಕೂಲಲ್ಲಿ ಕ್ಲಿನಿಕ್ ಕೂಡ ಇದೆ. ಸೊ ಹುಷಾರೇನಾದ್ರು ಇಲ್ಲದೆ ಇದ್ದರೆ ಅಲ್ಲಿ ಹೋಗಿ ಏನಂದರೆ ಅವರು ಉಂಡೆಲ್ಲ ಆದರೆ ಆಯಿಂಟ್ಮೆಂಟ್ ಹಚ್ತಾರೆ. ಹುಷಾರಿಲ್ಲದೆ ಇದ್ದರೆ ಅಲ್ಲೊಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡ್ಬೋದು. ಸೊ ಸಾಯಂಕಾಲ ಆದರೆ ಸ್ವಲ್ಪ ಧೂಪ ನೋಡಿಸ್ತೀವಿ, ಮನೆಗೆಲ್ಲ ಹೊಗೆ ನೋಡಿಸ್ತೀವಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಹ್ಯಾಪಿ ನಾಗ ಪಂಚಮಿ. ಬಂದ್ಬಿಟ್ಟು ಸೋಮವಾರ ನಾಗ ಪಂಚಮಿ. ಬಟ್ ಏನು ಗೊತ್ತಾ, ಸೊ ಸಿಂಪಲಾಗಿ ಪೂಜೆ ಮಾಡ್ಕೊಳ್ಬೇಕಂತ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಎಸ್, ನಮ್ಮ ಕಡೆ ಎಲ್ಲ ಏನು ಗೊತ್ತಾ ಮಾಡ್ತಾರೆ, ಎಲೆ ಇದೆ ಅಲ್ವಾ, ಸೊ ಈ ಟರ್ಮರಿಕ್ ಎಲೆ, ಹಳದಿ ಎಲೆ ಅಂತಾರೆ. ಟರ್ಮರಿಕ್ ಎಲೆಯಲ್ಲಿ ಏನು ಗೊತ್ತಾ ಮಾಡ್ತಾರೆ, ಪಾತೋಳಿ ಅಂತ ಒಂದು ಸ್ವೀಟ್ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಸೊ ಬಟ್ ಇಲ್ಲಿ ಏನು ಗೊತ್ತಾ, ನನಗೆ ಎಲೆನೂ ಸಿಕ್ಕಿಲ್ಲ. ಸೊ ಪಾತೋಳಿ ಎಲೆನೇ ಬೇಕಂತ ಇಲ್ಲ, ಟರ್ಮರಿಕ್ ಲೀಫೇ ಬೇಕಂತ ಇಲ್ಲ. ಬನಾನಾ ಲೀಫ್ ಇದ್ದರೆ ಕೂಡ ಮಾಡ್ಬೋದು ಈ ಪಾತೋಳಿ ಅನ್ನೋದು. ಬಟ್ ನಾಗ ಪಂಚಮಿ ಆಗಿರೋದ್ರಿಂದ ಟರ್ಮರಿಕ್ ಲೀಫ್ ಇದ್ದರೆ ಟರ್ಮರಿಕ್ ಲೀಫಿಂದ ಪಾತೋಳಿ ಸ್ವೀಟ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಮಾಡಿ ಮಕ್ಳಿಗೆ ಹುಷಾರಿಲ್ಲ ಅಂದಮೇಲೆ ಎಷ್ಟೊಂದು ಮೆಡಿಸಿನ್ಸ್ ಅಪ್ಪ. ಸೊ ಇದು ನಮ್ಮ ಕುಟ್ಟೋದು ಇದೆಲ್ಲ ಮೆಡಿಸಿನ್ಸು, ಪ್ರಿನ್ಸೋದು ಮತ್ತು ನಮ್ಮ ಕುಟ್ಟೋದು ಇಲ್ಲೊಂದೈತೆ. ಹಾಯ್ ಮಗಳೇ, ಹಾಸ್ಪಿಟ್ಲ್ಗ ಏನಕ್ಕೆ? ಪಾಪುನ ಅಂದರೆ ಇವರಿಲ್ಲ ಅಂತೆ, ಡಾಕ್ಟ್ರ್ ಇಲ್ವಂತೆ ಮಗಳೇ, ಅದಕ್ಕೆ ಕಾಲು ನೋವು ಬಂತ. ಓ, ದೀಪ್ತಿ ಏನು ಮಾಡಿದ್ಲು? ಬಾ ಮೆಡಿಸಿನ್ ಹಾಕ್ತೀನಿ ಆಯಿತಾ. ನಮ್ಮ ಪ್ರಿನ್ಸಿಗೂ ಹುಷಾರಿಲ್ಲ. ಆದರೆ ಏನಂದರೆ PA2 ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಹಾಂ, ಎಕ್ಸಾಮ್ ಹೆಂಗಿತ್ತು? ಈಸಿ ಆಗಿತ್ತಾ? ಕೆಳಗಡೆ ಎಲ್ಲಿ? ಓ, ಹೋಗಿದ್ದಾ? ಮಲ್ಕೊಂಡೆ, ಇನ್ನೂ ಸರಿಯಾಗಿಲ್ಲ, ಅವ್ರು ಕಾಲ್ ಮಸಾಜ್ ಮಾಡಿಲ್ಲ ನಿಂಗೆ ಏನಿತ್ತು ಅದನ್ನ ಮಾಡಿದೆ. ಸೊ ಪ್ರಿನ್ಸು ಸ್ಕೂಲಲ್ಲಿ ಕ್ಲಿನಿಕ್ ಕೂಡ ಇದೆ. ಸೊ ಹುಷಾರೇನಾದ್ರು ಇಲ್ಲದೆ ಇದ್ದರೆ ಅಲ್ಲಿ ಹೋಗಿ ಏನಂದರೆ ಅವರು ಉಂಡೆಲ್ಲ ಆದರೆ ಆಯಿಂಟ್ಮೆಂಟ್ ಹಚ್ತಾರೆ. ಹುಷಾರಿಲ್ಲದೆ ಇದ್ದರೆ ಅಲ್ಲೊಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡ್ಬೋದು. ಸೊ ಅಲ್ಲಿ ಹೋಗಿದ್ಲಂತೆ, ಅಲ್ಲಿ ಅವರಿಗೆ ಊಟ ಕೂಡ ಪ್ರೊವೈಡ್ ಮಾಡ್ತಾರೆ. ಇವತ್ತೇನೋ ಪಡ್ಡು ಅಲ್ಲೇ ಹೋಗಿ ತಿನ್ಕೊಂಡ್ಲಂತೆ, ಹೌದಲ್ಲ? ಪಡ್ಡು ಅಲ್ಲಿ ತಿನ್ಕೊಂಡು, ಪಡ್ಡು ಇನ್ನೂ ಇದೆ, ಒಳ್ಳೆ 3 ತಿನ್ಕೊಂಡೆ ಪಡ್ಡು. ಕೆಳಗಡೆ ತುಂಬ ತಿನ್ಕೊಂಡೆ. ಓ, ಕೆಳಗಡೆ ಹೋಗಿ ಕ್ಲಿನಿಕ್ ಹೋಗಿದ್ದಾ? ಅಲ್ಲಿ ಎಲ್ಲ ಫಿನಿಶ್ ಮಾಡ್ದ ಬಾಕ್ಸ್ನ? ಏನು ಕೊಟ್ರಿ ಇವತ್ತು ನಿಮ್ದಿದ್ಲಿ? ಪಲಾವ್ ಕೊಟ್ರ? ನಿಂಗೆ ನಿನ್ನ ಫೇವ್ರೇಟ್ ತಾನೆ, ತಿಂದ ಪಲಾವ್ ಕೂಡ? ಆ ಪಲಾವ್ ಕೊಟ್ಟಿದ್ದು ತಿಂದೆ, ಮತ್ತು ಪಡ್ಡು ಕೂಡ ತಿನ್ಕೊಂಡ? ಪಡ್ಡು ಒಂದೇ ಇನ್ನೂ ಹಂಗೆ ಎತ್ಕೊಂಡ್ಬಂದಿದ್ಯಾ ಬಾಕ್ಸಲ್ಲಿ? ನೋಡಿ ಇವಳು ನೋಡಿ. ಮೂರ್ತಿಗಿರ್ದು ಆಗ್ಬಿಡ್ತೀಯ ಟ್ರೈಪಾಡ್ನ.
ಎನ್ನು 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 ಎನ್ನ 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 ಲೆಲ್ಲ ಎನ್ನು ಎನ್ನ ಬಿಡೋ ಜನ ಎನ್ನ 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 ಏ ಹೊಡಿಬೇಡ ಪ್ರಿನ್ಸ್ ಅವಳನ್ನ ಪಾಪ ಕಣ ಅವಳು ನಿನ್ ಚಿಕ್ಕ ತಂಗಿ ತಂಗಿ ಕಣೆ ಪುಟಾಣಿ ತಂಗಿ ಅವಳು ನಿಂದು ಕೂಲ್ಗ ಅಲ್ಲ ಕೂದಲ ಹೇಳು ಕೂದಲ ಇದೀವಿ ಆ್ಯಕ್ಚುಲಿ ಏನಂದರೆ ಟರ್ಮರಿಕ್ ಲೀಫಲ್ಲೇ ಪಾತೋಳಿ ಅಂತ ಸ್ವೀಟ್ ಮಾಡೋದು. ಬಟ್ ಟರ್ಮರಿಕ್ ಲೀಫ್ ಇಲ್ಲದೆ ಇರೋ ಕಾರಣ ವಿ ಆರ್ ಯೂಸಿಂಗ್ ಬನಾನಾ ಲೀಫ್. ಸೊ ವಿ ಆರ್ ಯೂಸಿಂಗ್ ಬನಾನಾ ಲೀಫ್ ಸ್ವೀಟ್ ಮಾಡೋದಕ್ಕೆ ಇವತ್ತು ನಾವು ಈ ಬನಾನಾ ಲೀಫ್ ಮೂಲಕ ಸ್ವೀಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ನಮ್ಮ ಹತ್ರ ಟರ್ಮರಿಕ್ ಲೀಫ್ ಇಲ್ಲ. ಸೊ ಅದಕ್ಕೆ ಇವತ್ತು ನಾವು ಬನಾನಾ ಲೀಫ್ ಯೂಸ್ ಮಾಡಿಕೊಂಡೆ ಸ್ವೀಟ್ನ ಮಾಡ್ತಾ ಇದ್ದೀವಿ ಅಲ್ವಾ ಪ್ರಿನ್ಸು ಜಾನು? ಟರ್ಮರಿಕ್ ಲೀಫ್ ಇಲ್ಲದೆ ಇರೋ ಕಾರಣ ಸೊ ಬನಾನಾ ಲೀಫ್ ಯೂಸ್ ಮಾಡ್ತಾ ಇದ್ದೀವಿ. ಕ್ಲೇನಾ? ನಾನು ತಗೊಳಮ್ಮ, ನಾನು ಕ್ಲೇ ಮಾಡ. ಇರಮ್ಮ ಏನು ಬೇಡ ಇರೋ ಬೇಡ ಅಂತಾನೆ ಇರೋ ನಿಮಿಷ. ಹ್ಯಾಂಡ್ ವಾಶ್ ಮಾಡಿದ್ರೆ ಇರೋ, ನನಗೆ ಸ್ವೀಟ್ ಮಾತ್ರ ಹಾಕೋದು ಮಾಡಿ ಟೈಮ್ ಆಗುತ್ತೆ, ಪಾಪ ಎತ್ಬಿಡ್ತಾನೆ ಪಟ ಅಂತ. ಆ್ಯಕ್ಚುಲಿ ನಾನು ಮಾಡಬಾರ್ದು ಅಂತ ಇದ್ದೆ. ಸೊ ವರ್ಷಕ್ಕೊಂದ್ಸಲ ಬರುತ್ತೆ ಅಲ್ವಾ ನಾಗಪಂಚಮಿ ಎಲ್ಲ. ಸೊ ಊರ ಕಡೆ ಆದರೆ ಮಾಡಿ ತಿಂತಾರೆ. ಸೊ ಅಟ್ಲೀಸ್ಟ್ ಮಾಡಿ ತಿನ್ನೋಣ ಆ ಥರ ಅನಿಸ್ತು. ವರ್ಷಕ್ಕೊಂದ್ಸಲ ನಾವು ಟೇಸ್ಟ್ ಮಾಡೋದು ಈ ಪಾತೋಡಿ ಸ್ವೀಟ್ ಎಲ್ಲ. ಸೊ ಅದಕ್ಕೆ ಮಾಡೋಣ, ಬನಾನಾ ಲೀಫ್ ಹತ್ರ ಪರವಾಗಿಲ್ಲ ಸಿಕ್ತಲ್ವಾ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಬನಾನಾ ಲೀಫ್ ಸಿಕ್ತಲ್ವಾ. ಸ್ವೀಟ್ ಸ್ವಲ್ಪ ಅದನ್ನ ಸ್ವಲ್ಪ ಮೆಲ್ಟ್ ಮಾಡಿದೆ, ಅದು ಸ್ವಲ್ಪ ಬರ ಆಯ್ತಾ. ಇವಾಗ ಏನು ಗೊತ್ತಾ? ಒಂದು ನಿಮಿಷ ಇರು. ಒಂದು ಸ್ಪೂನ್ ತಗೋ, ಟೇಸ್ಟಿ ಇರುತ್ತೆ. ನೆಕ್ಸ್ಟ್ ಜಾನು ಆಯ್ತು, ಬೇಗ ಇರೋ ನಿಮಿಷ. ಅಮ್ಮ ಎಲ್ಲೋ ಆಗ್ತೈತೆ, ಅದೆಲ್ಲೋ ಆಗ್ತೈತೆ ನನಗೆ. ಅಮ್ಮ ಜಾಮದು ಜಾನು ನೆಕ್ಸ್ಟ್ ಮಾಡ್ತಾಳೆ, ನಿಮಗೆ ನೆಕ್ಸ್ಟ್ ಮಾಡ್ತಾ ಶೆಟ್ ಏನಾಯ್ತು? ಏನೋ ಅಷ್ಟೊಂದು ಇದಾಗ ಬಂದಿಲ್ಲ. ಮಾಡ್ಬೇಕಂತೆ ಪಾತೋಳಿ, ಇಷ್ಟಪಡ್ತಾರೋ ಇಲ್ವೋ? ಫಸ್ಟ್ ಟೈಮ್ ತಿಂತಾ ಇದ್ದೀವಿ ಪಾತೋಳಿ. ತಿಂದಿದೀಯಾ? ನೆನಪಿಲ್ಲ ನಿಮಗೆ? ಹೋದ ವರ್ಷ ಎಲ್ಲ ತುಂಬ ಚಿಕ್ಕವರಾಗಿದ್ರಲ್ಲ, ಸೊ ಅಷ್ಟೇ ನೆನಪಿಲ್ಲ ಅವರಿಗೆ. ಸೊ ಅದೇ ವರ್ಷಕ್ಕೊಂದ್ಸಲ ಮಾಡಿ ತಿಂತಾರೆ ನಮ್ಮೂರ ಕಡೆ ಎಲ್ಲ. ಸೊ ಅದಕ್ಕೆ ಮಾಡೋಣ, ಬಾಳೆ ಎಲೆ ಆದರೂ ಸಿಕ್ತಲ್ವಾ, ಮಾಡಿ ತಿನ್ನೋಣ, ಮಕ್ಳಿಗೆ ತಿನ್ಸೋಣ ಆ ಥರ ಅನಿಸ್ತು. ಅದಕ್ಕೆ ಮಾಡ್ತಾ ಇದ್ದೀನಿ ಇವತ್ತು ಪಾತೋಳಿ. ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ಹೌದಾ? ಚೆನ್ನಾಗಿದೆ. ಎಲ್ಲೋ ಸರಿ ಬಿಡು. ನೀರು ಹಾಕ್ತಿದ್ದೆ, ಅದೇ ಸ್ವಲ್ಪ ಚೆನ್ನಾಗಿ ಇದು ಮಾಡಬೇಕು, ಆದಷ್ಟು ದೊಡ್ಡದು ಮಾಡಬೇಕು. ಜಾನು ಅದನ್ನೆಲ್ಲ ಟಚ್ ಮಾಡ್ಬಿಡೈತೆ. ಈಗ ಫೋಲ್ಡಿಂಗ್ ಮಾಡೋದು ಎಲ್ಲೋ ಆಗ್ತೈತೆ. ಅಮ್ಮ ಇದು ಚೆನ್ನಾಗಿರುತ್ತೆ, ಟೇಸ್ಟ್ ಇದ್ದಾನೆ. ಎಲ್ಲೋ ಆಗ್ತೈತೆ. ಜಾನು ಬಾ. ಜಾನು ಇಲ್ಲ ಸೈಡ್ಗೆ ಹಾಕೈತೆ. ಜಾನು ಅದೇ ತಗೋ. ನಾನು ತಿಂಡಿ ಸಾಕು, ನಂಗೆ ಯೋಗ ತಿನ್ಬೇಕು. ಸಾಕು ಬಿಡು. ಈ ಸ್ವೀಟ್ ಬಿದ್ದೋಗ್ತೆ, ಸ್ವಲ್ಪ ಮುಂದೆ ಎತ್ಕೋತೀನಿ. ಜಸ್ಟ್ 2 ಪೀಸಸ್ ಲೆಫ್ಟ್ ಅನ್ಸುತ್ತೆ. ಸೊ ಪಾತೋಳಿ ರೆಡಿ ಆಗ್ತಾ ಇದೆ.
ಮಕ್ಕಳು ಕೇಳ್ತಾನೆ ಇದ್ದಾರೆ, ಅಮ್ಮ ರೆಡಿ ಆಯ್ತಾ ಅಮ್ಮ ಅಂತೇಳಿ ಇಟ್ಟಿದ್ದೀನಿ. ರೆಡಿ ಆಗ್ತಾ ಇದೆ. ಪಾತೋಳಿ ತಿನ್ಬೇಕಾ? ಹಾಂ, ಎಷ್ಟು ತಿಂತೀರಾ ಪಾತೋಳಿ? ನೀವು ಎಷ್ಟು ತಿಂದ್ರೆ ಎಷ್ಟು ತಿಂತೀರಾ? ನೀನು ಮಾಡಿ ತಿಂತೀಯ ನೀನು ಜಾನು? ಹಾಂ, ಮದರ್ ಮೇರಿ ಅದು ರೋಸ್ರಿ ಅದು. ಹಾಂ, ಸೊ ಎಸ್, ಏನಂದರೆ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ, ಆಯ್ತಮ್ಮ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು 5 ಮಿನಿಟ್ಸ್ ವೆಯ್ಟ್ ಮಾಡೋಣ, ಸರಿನಾ? ಅದು ಇಡ್ಲಿ ಪಾತ್ರೆ ಎಲ್ಲ ಇಟ್ಟಿದ್ದೀನಿ. ನಾನು ಮಾಡಿ ತಿಂತೀಯಾ? ಸರಿ ಬಿಡು. ಸೊ ಅಷ್ಟೇ, ಅವರು ಒಂದೊಂದೇ ತಿನ್ನೋದು. ಬಿಸಿ ಇದೆ. ಮಕ್ಕಳು ಕೇಳ್ತಾನೆ ಇದ್ರು ಆಯ್ತಮ್ಮ ಅಂತ. ನನಗೂ ಓಕೆ, ಬಟ್ ಅವ್ರಿಗೆ ಸ್ವಲ್ಪ ಬಿಸಿ. ಅಂತೂ ಇಂತೂ ಪಾತೋಳಿ ಮಾಡಿ ತಿಂದೆ. ಅಂದ್ಕೊಂಡೆ ಮಾಡೋಕ್ಕಾಗಲ್ವೇನೋ, ಬಿಕಾಸ್ ಇದು ಟರ್ಮರಿಕ್ ಲೀಫ್ ಹಳದಿ ಎಲೆ ಸಿಕ್ಕಿಲ್ವಲ್ಲ, ಅದಕ್ಕೆ. ಅಂತೂ ಇಂತೂ ಮಾಡಿದೆ ಪಾತೋಳಿ, ತುಂಬ ಚೆನ್ನಾಗಿ ಬಂತು. ವರ್ಷಕ್ಕೊಂದ್ಸಲ ನಾಗಪಂಚಮಿ ಬರೋದು, ವರ್ಷಕ್ಕೊಂದ್ಸಲ ನಾಗಪಂಚಮಿ ಬರೋದು, ಮಾಡಿ ತಿನ್ಬೇಕಲ್ವಾ? ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡಬೇಕು, ಅರ್ಥ ಆಯ್ತಾ? ಎಕ್ಸಾಮ್ಸ್ ಎಲ್ಲ ಏನು ಮಾಡಬೇಕು? ಓದಬೇಕು, ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಬೇಕು, ಆಯಿತಾ? ಸೊ ಯಾವ್ದು ಬೇಕು? ನಿನಗೆ? ತಗೋ ನೋಡಿ. ಸೊ ಓಕೆ, ಎತ್ತಿಡಿ. ಇವಾಗ ತಿನ್ನಕ್ಕಲ್ಲ, ಇವಾಗ ಹೋಮ್ವರ್ಕ್ ಮಾಡಬೇಕು, ಅರ್ಥ ಆಯ್ತಾ? ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಚೆನ್ನಾಗಿ ಮಾಡಿದೆ ಅಂತ ಹೇಳ್ದೆ ಅಲ್ಲ, ಮಯನೀಸ್ ಕೊಡ್ತೀಯ ಅಂತ ಹೇಳ್ದೆ ತಾನೆ? ಔಟ್ ಮಾರ್ಕ್ಸ್ ಸಿಕ್ಕಿದೆ, ಮಯನೀಸ್ ಕೊಡ್ತೀಯ ಅಂತ ಕೇಳ್ದೆ ತಾನೆ? ಅದಕ್ಕೇನೆ ಅದು. ಜಾನುಗೂ ಕೂಡ ಆಯಿತಾ, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಬೇಕು, ಆಯಿತಾ? ಇವಾಗ ಚಾಕ್ಲೇಟ್ಸ್ನ ಬ್ಯಾಗಲ್ಲಿ ಇಡಿ ಸೈಡು. ಆಮೇಲೆ ಎಸ್, ಬುಕ್ಸ್ ತೊಗೊಳ್ಳಿ. ಕನ್ಸು, ನಿನಗೆ ನಾಳೆ ಯಾವ ಎಕ್ಸಾಮು? ಕನ್ನಡ. ಏನು ಗೊತ್ತಾ, ಸಾಯಂಕಾಲ ಆದರೆ ಸಾಕು. ಸೊ ವಾರಕ್ಕೆ ಒಂದು 3-4 ಸಲ ಆದರೂ ಹೊಗೆ ನೋಡಿಸ್ತೀನಿ ಮನೆಗೆಲ್ಲ ಇದ್ರೆ. ಸೊ ನೋಡ್ಬೋದಲ್ಲ. ಓಕೆ, ಮಗು ಮಲ್ಕೊಂಡಿದ್ದೆ. ಸೊ ಎಸ್ ಗೈಸ್, ಮಕ್ಳಿಗೆ ಸ್ಟಡಿ ಕುಳಿಸ್ಬೇಕು. ನಾನು ಬಂದು ಕುತ್ಕೊಳ್ಳೋ ತನಕ ನಾನು ಬಂದು ಕುತ್ಕೊಳ್ಳೋವರೆಗೆ ಅವ್ರು ಕುತ್ಕೊಳ್ಳೋದೇ ಇಲ್ಲ. ಸೊ ಎಸ್, ನಾನು ಅವ್ರ ಜೊತೆ ಕುತ್ಕೊಳ್ಬೇಕು. ಯಾಕೆ, ಆ್ಯಸ್ ಐ ಟೋಲ್ಡ್ ಯು, ಎಕ್ಸಾಮ್ ಸ್ಟಾರ್ಟ್ ಆಗಿದೆ P8. ಸೊ ಎಸ್, ಕುಳಿಸ್ಬೇಕು. ಹೊಡಿತಾಳೆ ನಮ್ಮ ಪ್ರಿನ್ಸು. ನೋಡಿ, ಇನ್ನೂ ನನಗೋಸ್ಕರ ವೆಯ್ಟ್ ಮಾಡ್ಕೊಂಡಿದ್ದಾರೆ ಪ್ರಿನ್ಸು. ನಾನು ಏನು ಹೇಳೋದು, ಬೇಗ ಬುಕ್ಸ್ ಎತ್ತು. ನಾಳೆ ಯಾವ ಎಕ್ಸಾಮು? ಕನ್ನಡ ತಾನೇ? ಬೇಗ ಹೋಮ್ವರ್ಕ್ ಏನು ಕೊಡೋಲ್ಲ ಎಕ್ಸಾಮ್ ಟೈಮಲ್ಲಿ. ಸೊ ಎಸ್ ಗೈಸ್, ವ್ಲಾಗ್ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ನಾಗಪಂಚಮಿ. ಸೊ ಎಸ್, ಬಾಯ್ ಪ್ರಿನ್ಸು, ಬಾಯ್.